ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇದು 1 ಕಪ್ಪು ಶಾವಿಗೆ ತಗೊಂಡಿದ್ದೀನಿ. ಇಬ್ಬರಿಗಾಗುವಷ್ಟು ಮಾಡ್ತಾ ಇದ್ದೀನಿ. ಶಾವಿಗೆ ಹುರ್ಕೋಬೇಕು. ಮೀಡಿಯಮ್ ಊರಿ ಇಟ್ಕೊಳ್ಳಿ. 3 ರಿಂದ 4 ನಿಮಿಷ ಹುರ್ಕೋಬೇಕು. ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಹುರ್ಕೊಂಡಿದ್ದೀನಿ. ಅದಕ್ಕೆ ತುಂಬ ಕೆಂಪಿಗೆ ಹುರಿಯೋದು ಬೇಡ, ಅದಕ್ಕೆ ಹುರ್ಕೊಂಡ್ರೆ ಸಾಕು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು 4 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೇನು ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ. ಸಾಸಿವೆ ಹಾಕ್ತಾ ಇದ್ದೀನಿ. ಉದ್ದಿನಬೇಳೆ ಹಾಕ್ತಾ ಇದ್ದೀನಿ 1 ಸ್ಪೂನು. ನಮ್ಮನೆಯವ್ರಿಗೆ ಕಡಲೆಬೇಳೆ ಇನ್ನೂ ಹಾಕಿದ್ರೆ ಇಷ್ಟ ಆಗಲ್ಲ, ನಾನು ಹಾಕ್ತಾ ಇಲ್ಲ ಕಡಲೆಬೇಳೆ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ. ಈರುಳ್ಳಿ ತಗೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಮಸಾಲೆ ಏನು ಹಾಕ್ತಾ ಇಲ್ಲ, ತರಕಾರಿ ಹಾಕ್ತಾ ಇಲ್ಲ. ನಮ್ಮನೆಯವ್ರಿಗೆ ತರಕಾರಿ ಎಲ್ಲ ಹಾಕಿದ್ರೆ ಇಷ್ಟ ಆಗಲ್ಲ, ನಮ್ಮನೆ ಹುಡುಗರಿಗೆ. ನೀವು ಬೇಕು ಅಂದರೆ ತರಕಾರಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಕಳ್ಳುಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ. ಕರ್ಬೇವಿನ ಸೊಪ್ಪು, ಈರುಳ್ಳಿ ಒಂದು ಅರ್ಧ ಫ್ರೈ ಆದರೆ ಸಾಕು. ಒಂದು 6 ರಿಂದ 7 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಈರುಳ್ಳಿ ಫ್ರೈ ಹಾಕಿದೆ, ಅರ್ಧ ಫ್ರೈ ಮಾಡ್ಕೊಂಡಿದ್ದೀನಿ. ನೀರು ಆ ಕಪ್ಪಲ್ಲಿ 1 ಕಪ್ ಶಾವಿಗೆ ತೊಗೊಂಡಿದ್ದೆ. 2 ಕಪ್ ನೀರು ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ 1/4 ಕಪ್ ಹಾಕ್ತಾಯಿದ್ದೀನಿ. ಒಟ್ಟು 2/4 ಕಪ್ಪು ನೀರು ಹಾಕಿದ್ದೀನಿ. ಕಳ್ಳುಪ್ಪು ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ನೀರು ಕುದಿಬೇಕು, ಕುದೀಲಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಮಸಾಲೆ ಹಾಕ್ತಾಯಿಲ್ಲ. ನೀವು ಮನೇಲಿ ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀರು ಕುದೀತಾ ಇದೆ. ನಾನು 1 ನಿಮಿಷ ಕುದಿಸಿದ್ದೀನಿ. ಈರುಳ್ಳಿ ರಸ ಎಲ್ಲ ರಸ ಇಳ್ಕೋಬೇಕು, ಆವಾಗ ಉಪ್ಪಿಟ್ಟು ಟೇಸ್ಟಾಗಿ ಬರುತ್ತೆ. ಇವಾಗ ಕುದ್ದೈತೆ ನೀರು. ಶಾವಿಗೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಉರಿ ಇಟ್ಕೊಂಡು ಶಾವಿಗೆನ ಬೇಯಿಸ್ಕೊಳ್ಳೋಣ. ಇದು ಚೆನ್ನಾಗಿ ಬೇಯಬೇಕು. ಮೀಡಿಯಮ್ ಉರಿ ಇಟ್ಟು ಸ್ವಲ್ಪ ಮುಚ್ಚಿಬಿಡಿ, ಶಾವಿಗೆ ಬೇಯ್ಕೊಳ್ಳಿ. ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇದು ಫುಲ್ಲು ಸ್ಲೋ ಇಟ್ಬಿಟ್ಟು ಒಂದು 2 ನಿಮಿಷ ಹಾಗೆ ಬಿಡಬೇಕು. ಉಪ್ಪಿಟ್ಟು ಚೆನ್ನಾಗಿ ಅಳ್ಳಬೇಕು. ಶಾವಿಗೆ ಮುಚ್ಚಿಬಿಟ್ಟು ಹಾಗೆ ಬಿಡೋಣ. ನೋಡಿ ಇದಾಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ತರಕಾರಿ ಇಲ್ದೇ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ನೋಡಿದವ್ರಿಗೆ ಎಲ್ರಿಗೂ ಧನ್ಯವಾದಗಳು.